my respected elderly, good friend, director of Inland, Siraj Bhai, and this ಅವರು ಓಕೆ ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ಕನ್ನಡದಲ್ಲಿ ಮಾತಾಡ್ತಾರೆ. ನಾನು ಕೂಡ ಇಂಗ್ಲೀಷಲ್ಲಿ ತುಂಬ ಫ್ಲೂಯೆನ್ಸ್ ಇದೆ, ಆದರೂ ಕೂಡ ಸ್ವಲ್ಪ ಡಿಗ್ನಿಟಿ ಸ್ವಲ್ಪ ಮಾತಾಡಬೇಕಾಗುತ್ತೆ. ಈ ದಿನ ಬಹಳ ಸಂತೋಷ ಆಗುತ್ತೆ ಯಾಕಂತ ಹೇಳಿದ್ರೆ ಟುಡೇ ಇಟ್ಸ್ ರಿಯಲಿ ಗ್ರೇಟ್ ಒಕೇಶನ್ ಫಾರ್ ಮೀ. ಈ ದಿನ ಇಂಗ್ಲೆಂಡ್ ಅಂತ ಹೇಳಿದ್ರೆ ಅದು ಒಂದು ರೀತಿಯಲ್ಲಿ ನನಗೆ ಸಿನ್ಸ್ ಮೈ ಚೈಲ್ಡ್ಹುಡ್ ಒಂದು ರೀತಿಯ ರೋಮಾಂಚನ. ನಾನು ಸಂಗೀತ ಕ್ಷೇತ್ರದಲ್ಲಿ ಇಲ್ಲಿಯ ಒಬ್ಬ ಮಹಾನಗರ ಪಾಲಿಕೆಯ ಸದಸ್ಯನಾಗಿರ್ಬೋದು, ಆದರೆ ಕಲಾವಿದನಾಗಿ ಹೆಚ್ಚಾಗಿ ಗುರುತಿಸಿಕೊಂಡಿದ್ದೇನೆ. ನಾನು ಸಂಗೀತ ಕ್ಷೇತ್ರದಲ್ಲಿ ನಾನು ಹಳೆಯ ಮುಖೇಶ್ ಅಥವಾ ಗಜಲ್ ಗೀತೆಯನ್ನು ಹಾಡುವಾಗ ನಾನು ಯಾವಾಗಲೂ ಹೇಳೋದು ನಾನು ಐ ಆಮ್ ದ ಫ್ಯಾನ್ ಆಫ್ ಗ್ರೇಟ್ ಲಿಜೆಂಡ್ರಿ ಮುಖೇಶ್ ಅಂತ. ಹಾಗೆ ಮಂಗಳೂರಲ್ಲಿ ನಾನು ಸೈಡ್ ಹುಡ್ಡಿಂದ ನಾನು ಎಲ್ಲಿ ಬಿಲ್ಡಿಂಗ್ಸ್ ಎಲ್ಲ ಹೋಗುವಾಗ ನಾನು ಈಗ ಕೂಡ ಹೇಳೋದು ಐ ಆಮ್ ದ ಗ್ರೇಟ್ ಫ್ಯಾನ್ ಆಫ್ ಸಿರಾಜ್ ಭಾಯ್. ಪ್ಲೀಸ್ ಗ್ರೇಟ್. ಇದು ನನಗೆ ಯಾಕೆ ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಇಂತಹ ಒಂದು ಗ್ರೇಟ್ ಪರ್ಸನಾಲಿಟಿ, ಅವರ ಇಬ್ರು ಮಕ್ಕಳು ಬಹಳ ಗರಾಜ್ ಮತ್ತೆ ಬಹಾಜ್, ಸಚ್ ಅನ್ ಲವ್ಲಿ ಸನ್ಸ್ ಹ್ಯಾಸ್ ಗಾಟ್. ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಒಂದು ಈಗ ಜೀವನದಲ್ಲಿ ಹಣ, ಅಧಿಕಾರ, ಅಂತಸ್ತು ಯಾವುದು ಮುಖ್ಯ ಅಲ್ಲಂತೆ, ಎಲ್ಲ ಅದರ ಜೊತೆಗೆ ಪ್ಯಾಷನ್, ಡೆಡಿಕೇಶನ್ ಟುವರ್ಡ್ಸ್ ಡೆಸ್ಟಿನೇಷನ್, ಇದಿಷ್ಟು ಇದ್ರೆ ಜೀವನ ಸಾರ್ಥಕ ಅಂತ ಹೇಳ್ತಾರೆ. ಇಂತಹ ಅದೆಷ್ಟು ಹಲವಾರು ವರ್ಷಗಳಿಂದ ಮಂಗಳೂರು ನಗರದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ತಮ್ಮ ಇಂಗ್ಲೆಂಡ್ನ ಹೆಸರಲ್ಲಿ ಅದೆಷ್ಟು ದೊಡ್ಡ ದೊಡ್ಡ ವಸತಿ ಸಮಸ್ಯೆಗಳನ್ನು ಮಾಡಿದ್ರು ಕೂಡ ಈ ದಿನ ಒಂದು ಸರ್ವ ಧರ್ಮ ಸಮನ್ವಯತೆಯೊಂದಿಗೆ, ಯಾಕಂತ ಹೇಳಿದ್ರೆ ಇವತ್ತು ಸಿರಾಜ್ ಭಾಯ್ ನೋಡಿ ಈಗ ಕೂಡ ಅವರು ಟಚ್ ಈಗ ಕೂಡ ಅವರು ಚಿರಯುವಕರಾಗಿ ಅವರ ಬಿಲ್ಡಿಂಗ್ ಹೇಗೆ ಅಷ್ಟು ಸುಂದರವಾಗಿ ಕಾಣುತ್ತೆ, ಅದೇ ರೀತಿ ನಮ್ಮ ಸಿರಾಜ್ ಭಾಯ್ ಕೂಡ ಬಹಳ ಅದ್ಭುತವಾದಂತಹ ಒಂದು ಮನುಷ್ಯ, ಬಹಳ ಗ್ರೇಟ್ ಪರ್ಸನಾಲಿಟಿ. ಯಾಕಂತ ಹೇಳಿದ್ರೆ ಅವರ ಆರ್ಟಿಸ್ಟ್, ಯಾಕಂತ ಹೇಳಿದ್ರೆ ಯಾವುದೇ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದರ ಬಗ್ಗೆ ಒಂದು ಪ್ಯಾಷನ್ ಬೇಕು. ಆ ಒಂದು ಜನರಿಗೆ ಒಂದು ವಸತಿ ಸಮುಚ್ಚಯವನ್ನು ಕೊಡಬೇಕು ಅಂತ ಹೇಳಿದ್ರೆ ಅವ್ರದ್ದು ಲಾಂಗ್ ಟರ್ಮ್ ಡ್ರೀಮ್. ಒಬ್ರು ಒಂದು ವಸತಿ ಸಮುಚ್ಚಯವನ್ನು ಮಾಡಬೇಕು ಅಂತ ಹೇಳಿದ್ರೆ ಜೀವನದಲ್ಲಿ ಅದೆಷ್ಟು ಒಂದು ಸೂರು ಬೇಕು, ಒಂದು ಕಟ್ಟಡದಲ್ಲಿ ನಾನೊಂದು ವಸತಿಯಲ್ಲಿ ಬದುಕಬೇಕು ಅಂತ ಹೇಳುವಾಗ ಅದೆಷ್ಟು ಆಸೆ ಆಕಾಂಕ್ಷೆಗಳಿಂದ ಬರುವಂತಹ ಒಂದು ಫ್ಯಾಮಿಲಿ ಇದ್ದಾರೆ. ಅವರಿಗೆ ಅಚ್ಚುಕಟ್ಟಾಗಿ ಇವತ್ತು ಇಂಗ್ಲೆಂಡ್ ಒಂದು ವಸತಿ ಸಮುಚ್ಚಯವನ್ನು ಕಟ್ಟುತ್ತೆ ಅಂತ ಹೇಳಿದ್ರೆ ಅಲ್ಲಿ ಜನರು ನನಗೆ ವಿನ್ಲಾಲ್ ಭಾಯ್ ಹೇಳಿದ್ರು, ಜಗದೀಶ್ ಭಾಯ್ ನಿಮ್ಗೆ ಕೂಡ ಸ್ವಲ್ಪ ನಮ್ಮ ಇಂಗ್ಲೆಂಡ್ ಅಲ್ಲಿ ಒಂದು ತಗೊಳ್ಳಿ ಸರ್, ಒಂದು ನಿಮ್ಗೆ ಸ್ವಲ್ಪ ಕಡಿಮೆಯಲ್ಲಿ ಕೊಡ್ತೇನೆ ಅಂತ. ನಾನು ಹೇಳಿದೆ ಸರ್, ನನಗೆ ಜೀವನದಲ್ಲಿ ಸಾರ್ಥಕತೆ ಅಥವಾ ಒಂದು ಸಾಧನೆ ಮಾಡಬೇಕು ಅಂತಾದ್ರೆ ನಿಮಗೆ ಒಂದು 10 ರೂಪಾಯಿ ಜಾಸ್ತಿ ಕೊಟ್ಟಂತೆ ಕೊಡ್ತದೆ. ಯಾಕಂದ್ರೆ ಇಟ್ ಇಸ್ ಮೈ ಗ್ರೇಟ್ ಪ್ರಿವಿಲೇಜ್ ಟು ಬಿ ಆನ್ ಇನ್ ಯುವರ್ ಗ್ರೇಟ್ ಪ್ಲೇಸ್. ಖಂಡಿತ ಇಂತಹ ಒಂದು ಆರ್ಟಿಸ್ಟ್ಗೆ, ಯಾಕಂತ ಹೇಳಿದ್ರೆ ಇವತ್ತು ನನ್ನ ಆಪ್ತರಾದಂತಹ ವೇದಿಕೆ ಕೆಳಗಡೆ ಜಗದೀಶ್ ಅಧಿಕಾರಿ ಅವರು ಬಹಳ ಅವರ ಆಪ್ತ ಮಿತ್ರರು ಜಗದೀಶ್ ಅಧಿಕಾರಿ ಅವರು ಇರ್ಬೋದು. ನಮಸ್ಕಾರ ತಮಗೆಲ್ಲರಿಗೂ, ಬಂದವರೆಲ್ಲ ಮೀಡಿಯಾ ಫ್ರೆಂಡ್ಸಿಗೆಲ್ಲ ಬಹಳ ಸ್ವಾಗತ. ನೀವೆಲ್ಲ ನನ್ನ ಈ ಪ್ರೋಗ್ರಾಮ್ಗೆ ಬಂದಿದ್ದೀರಿ. ಫಸ್ಟ್ ಲೆಟ್ ಮೀ ಥ್ಯಾಂಕ್ ಯು ಫಾರ್ ಕಮಿಂಗ್ ಹಿಯರ್ ಫಾರ್ ದಿಸ್ ಪ್ರೋಗ್ರಾಮ್. ಇವತ್ತು ನಾವು ಇನ್ಲ್ಯಾಂಡ್ ಎಲೋರಾ ಅಂತ ಒಂದು ಚಿಕ್ಕದಂತ ಭಾಳ ಬ್ಯೂಟಿಫುಲ್ ಪ್ರಾಜೆಕ್ಟನ್ನು ಇನಾಗ್ರೇಷನ್ ಮಾಡಿದ್ದೇವೆ. ಇದೊಂದು ಚಿಕ್ಕ ಮತ್ತು ತುಂಬ ಚೆಂದ ಪ್ರಾಜೆಕ್ಟ್, ಇತ್ತು ವೆರಿ ಕ್ಲಾಸಿ. ತುಂಬ ಜನರಿಗೆ ಒಂದು ದೊಡ್ಡ ಅಪಾರ್ಟ್ಮೆಂಟ್ಸ್ ಎಲ್ಲ ಬೇಡ, ಅವರಿಗೆ ತುಂಬ ಚಿಕ್ಕದಾದ ಫ್ಲ್ಯಾಟ್ ಬೇಕಾಗ್ತದೆ. ಅಂಥವರಿಗೋಸ್ಕರ ನಾವು ಇದನ್ನು ಭಾಳ ಪ್ರಿಸೈಸ್ಲಿ ಬ್ಯೂಟಿಫುಲಿ ಡಿಸೈನ್ ಮತ್ತು ಜನರಿಗೆ ಎಟಕುವ ಬೆಲೆಯಲ್ಲಿ ಮತ್ತು ಅದಕ್ಕೆ ಏನು ಎಸೆನ್ಷಿಯಲ್ ಅಮ್ಯುನಿಟೀಸ್ ಬೇಕಾ ಅದರ ಪ್ರಕಾರ ನಾವು ಈ ಬಿಲ್ಡಿಂಗನ್ನು ಕಟ್ಟಿದ್ದೇವೆ. ಇದು ತುಂಬ ಚೆಂದ ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು, ಎಲ್ಲ ಕಂಪ್ಲೀಟ್ ಇನ್ ಆಲ್ ರೆಸ್ಪೆಕ್ಟ್. ಮತ್ತು ಇದರದ್ದು ಇನಾಗ್ರೇಷನನ್ನು ನಮ್ಮ ಆತ್ಮೀಯ ಜಗದೀಶ್ ಶೆಟ್ಟರು ಇನಾಗ್ರೇಟ್ ಮಾಡಿದರು. ಅವರು ಎಕ್ಸ್ ಕಾರ್ಪೊರೇಟರ್ ಮತ್ತು ನಮಗೆ ಬೇರೆ ಬೇರೆ ಹುದ್ದೆಯಲ್ಲಿ ಅವರಿದ್ದಾರೆ ಮತ್ತು ತುಂಬ ಒಳ್ಳೆಯ ಸೋಷಲ್ ಸರ್ವಿಂಗ್ ಪರ್ಸನ್. ಎಲ್ಲ ಕಮ್ಯುನಿಟಿಗೆ, ಎಲ್ಲ ಸಮಾಜದವರಿಗೆ ಮತ್ತು ಕಷ್ಟ ಇದ್ದವರಿಗೆಲ್ಲ ಸಹಾಯ ಮಾಡೋದು ಪ್ರತಿಯೊಂದು ವಿಷಯದಲ್ಲಿ. ಅಂಥ ಒಂದು ಮನುಷ್ಯ ಭಾಳ ರೇರ್. ಅಂಥ ಒಂದು ಒಳ್ಳೆಯ ಪರ್ಸನಾಲಿಟಿಗೆ ನಾವು ಐಡೆಂಟಿಫೈ ಮಾಡಿ ಈ ಬಿಲ್ಡಿಂಗನ್ನು ಅವರ ಮುಖಾಂತರ ಇನಾಗ್ರೇಟ್ ಮಾಡಿದ್ದೇವೆ. ಇನಾಗ್ರೇಟ್ ಮಾಡಿದ ಈ ಬಿಲ್ಡಿಂಗನ್ನು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಇನಾಗ್ರೇಷನ್ ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗಲಿಕ್ಕೋಸ್ಕರ ನಾವು ಗಿರಿಧರ ಭಟ್ನ ಮುಖಾಂತರ ಗಣಹೋಮವನ್ನು ಮಾಡಿಸಿದ್ದೇವೆ. ಅದೇ ಪ್ರಕಾರ ನಮ್ಮ ಮೌಲಾನಾ ಕಾಮಿಲ್ನ ಮುಖಾಂತರ ದುಆವನ್ನು ಮಾಡಿದ್ದೇವೆ.
ಅದರ ಪ್ರಕಾರ ರೆವರೆಂಡ್ ಫಾದರ್ ನಮ್ಮ ಅದರ ಬ್ಲೆಸ್ಸಿಂಗ್ಸು ಕಂಡಕ್ಟ್ ಆಗಿದೆ. ಇದು ಯಾಕಂತ ಹೇಳಿದರೆ ಇಲ್ಲಿ ಎಲ್ಲ ಧರ್ಮದವರೆಲ್ಲರೂ ಈ ಬಿಲ್ಡಿಂಗಲ್ಲಿ ವಾಸಿಸ್ತಾರೆ. ಎಲ್ಲರೂ ಅವರವರ ರೀತಿಯಲ್ಲಿ ಆಶೀರ್ವಾದಗಳು ಬೇಕಾಗುತ್ತವೆ, ಅವರು ಬಯಸುತ್ತಾರೆ. ಅದರ ಪ್ರಕಾರ ಅವರು ಬಂದು ಇದನ್ನು ಈ ಪ್ರಾಜೆಕ್ಟಿಗೆ ನಮ್ಮನ್ನು ಶುಭ ಹಾರೈಸಿದ್ದಾರೆ. ಮತ್ತು ನಮ್ಮ ವೆಲ್ ವಿಷರ್ಸ್ ಎಲ್ಲ ಈ ಬಿಲ್ಡಿಂಗ್ ಇನಾಗ್ರೇಷನ್ ಬಂದಿದ್ದಾರೆ. ಮತ್ತು ಭಾಳ ಆತ್ಮೀಯ ನನ್ನ ಇದು ಪ್ರೆಸ್ ಅವರು ಸಹ ನನ್ನ ಪ್ರತಿ ಪ್ರಾಜೆಕ್ಟ್ಗೂ ಬರ್ತಾರೆ. ಅವರು ಇದಕ್ಕೂ ತಪ್ಪದೆಲ್ಲರೂ ಬಂದಿದ್ದಾರೆ. ಅವರಿಗೆ ನಾನು ತುಂಬ ಋಣಿಯಾಗಿದ್ದೇನೆ. ಎಲ್ಲಕ್ಕಿಂತ ಮುಖ್ಯ ನಾವು ಇಲ್ಲಿ ನನ್ನ ಇಂಗ್ಲೆಂಡ್ದು ಬ್ರ್ಯಾಂಡ್ ಟ್ರೇಡ್ ಮಾರ್ಕ್ ಅಂತ ಹೇಳಿದರೆ ನಾವು ಭೂಮಿ ಬಿಲ್ಡಿಂಗನ್ನು ಸ್ಟಾರ್ಟ್ ಮಾಡೋದಾಗಲೂ 3 ಕಮ್ಯುನಿಟಿಯ 3 ಜಾತಿಯ ಪ್ರೀಸ್ಟ್ಗಳನ್ನು ರಿಲಿಜಿಯಸ್ ಲೀಡರ್ಗಳು ಬಂದು ಅವರಿಂದ ಶುಭ ಹಾರೈಸ್ತೇವೆ. ಅದೇ ಪ್ರಕಾರ ಬಿಲ್ಡಿಂಗ್ ಕಂಪ್ಲೀಟ್ ಆದ ನಂತರ ಸಹ ಅವರನ್ನೇ ಕರೆದು ಪುನಃ ನಾವು ಅವ್ರ ಬ್ಲೆಸ್ಸಿಂಗನ್ನು ಆಶೀರ್ವಾದವನ್ನು ಪಡೆಯುತ್ತೇವೆ. ಯಾಕೆಂದರೆ ಅವರ ಆಶೀರ್ವಾದ ಮುಖ್ಯ. ನಾವು ಬಿಲ್ಡಿಂಗನ್ನು ಭಾಳ ಕಷ್ಟಪಟ್ಟು ಬೇರೆ ಬೇರೆ ರೀತಿಯಲ್ಲಿ ಕಂಪ್ಲೀಟ್ ಮಾಡುವಾಗ ಎಲ್ಲರ ಆಶೀರ್ವಾದ ಬೇಕಾಗ್ತದೆ. ಅದೇ ಪ್ರಕಾರ ನಾನು ಈ ಮುಖಾಂತರ ನಾವು ನಮ್ಮದೇ ಬಿಲ್ಡಿಂಗ್ದ ವಿಷಯದಲ್ಲಿ ಸಾಕಾಗಲ್ಲ. ಇದರಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡಿದವರಿಗೂ ನಾನು ತುಂಬ ಧನ್ಯವಾದವನ್ನು ಅರ್ಪಿಸ್ತೇನೆ. ಯಾಕೆಂದರೆ ಅವರ ಕಂಟ್ರಿಬ್ಯೂಷನ್ ಇಲ್ಲದ್ರೆ ಯಾವುದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಪ್ರಕಾರ ನನ್ನ 2 ಮಕ್ಕಳು ಮೇರಾಜ್ ಮತ್ತು ವಾಹಸ ನನ್ನ ಈ ಪ್ರಾಜೆಕ್ಟ್ನಲ್ಲಿ ತುಂಬ ಕೋಆಪ್ರೇಷನ್ ಮಾಡ್ತಾರೆ. ನನ್ನ ದೊಡ್ಡ ಮಗ ಬಿಲ್ಡಿಂಗ್ ಎಲಿವೇಷನ್ ಡಿಸೈನ್ನಲ್ಲಿ ತುಂಬ ಕಂಟ್ರಿಬ್ಯೂಷನ್ ಮಾಡ್ತಾನೆ. ಇದು ನಾವು ಒಂದು ಕಂಪನಿಯಲ್ಲಿ ನಾವು ನನ್ನ ಚಿಕ್ಕ ಮಗನಾಗಿ ದೊಡ್ಡ ಮಗ ನಾವೆಲ್ಲ ಕೂಡಿ ನಾವು ಇದನ್ನು ಬಿಲ್ಡಿಂಗನ್ನು ಕಂಪ್ಲೀಟ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಇಂಗ್ಲೆಂಡ್ ನಮಗೆ ಬೇಕಾದಾಗ ಇಂಟೀರಿಯರ್ ಡಿಸೈನ್ ಕಂಪನಿ ಇಂಗ್ಲೆಂಡ್ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಇಂಡೋಸ್ ಅವರು ಇಂಗ್ಲೇಸ್ ಇಂಗ್ಲೆಂಡ್ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಇಂಗ್ಲೇಸ್ ಕಂಪನಿ ಅದರ ಮುಖಾಂತರ ನಾವು ವಿಂಡೋಸ್ ಮತ್ತು ಹೊಸ ಗ್ಲಾಸಿಂಗನ್ನು ಕಂಪ್ಲೀಟ್ ಅವರು ಕಂಪ್ನಿ ಅದರಲ್ಲಿ ಪೂರೈಸ್ತಾರೆ. ಅದೇ ಪ್ರಕಾರ ಬೇರೆ ಬೇರೆ ಡಿವಿಷನ್ನಿಂದ ನಮ್ಮದೇ ಆದ ಸಬ್ಸಿಡಿ ಕಂಪನಿಯಿಂದ ನಮ್ಮ ಬಿಲ್ಡಿಂಗ್ನ ಕೆಲಸಗಳು ಕಂಪ್ಲೀಟ್ ಆಗ್ತೇವೆ. ಆದ್ದರಿಂದಾಗಿ ನಮಗೆ ಇಂಗ್ಲೆಂಡ್ ಬ್ರ್ಯಾಂಡ್ನ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ ನಮ್ಮದೇ ಕಂಪನಿ ಆದ ಕಾರಣ ವಿಂಡೋಸ್ ನಮ್ಮದು, ಫಸಾಡ್ ನಮ್ಮದು, ಮತ್ತು ಗ್ಲೇಸಿಂಗ್ ನಮ್ಮದು. ಅದರ ಪ್ರಕಾರ ಡೋರ್ಸ್ ಡಿಸೈನ್ಸ್ ಎಲ್ಲ ನಮ್ಮದೇ ಕಂಪನಿ. ಸೊ ನಾವು ಟೋಟಲಿ ಇನ್ ಹೌಸ್ ಆಗಿದ್ದೇವೆ ಬೇರೆ ಬೇರೆ ತುಂಬ ವಿಷಯದಲ್ಲಿ. ಅದೇ ಪ್ರಕಾರ ಬಿಲ್ಡಿಂಗ್ ಕಂಪ್ಲೀಟ್ ಮಾಡಲಿಕ್ಕೂ ಆನ್ ಟೈಮ್ ಮತ್ತು ಅದರ ಪ್ರಕಾರ ಕ್ವಾಲಿಟಿ ಮೇಂಟೈನ್ ಮಾಡಲಿಕ್ಕೂ ತುಂಬ ಸಹಾಯ ಆಗ್ತದೆ. ನಾನು ಒನ್ಸ್ ಅಗೇನ್ ನಮ್ಮ ಈ ಬಿಲ್ಡಿಂಗ್ನಲ್ಲಿ ಫ್ಲ್ಯಾಟ್ ತಗೊಂಡವರಿಗೂ ಮತ್ತು ಇಲ್ಲಿ ಬಂದ ಎಲ್ಲ ನನ್ನ ಆತ್ಮೀಯರಿಗೂ ಮತ್ತು ಎಲ್ಲ ಗೆಸ್ಟರಿಗೂ ತುಂಬ 20